ನಮಸ್ಕಾರ ಸ್ನೇಹಿತರೆ, ಈ ದಿನದ ಹೊಸ ಮಾಹಿತಿ ಟೋಲ್ ಪ್ಲಾಜಾ ನ್ಯೂ ರೂಲ್ಸ್ 2026. ಇಲ್ಲಿ ಪ್ರತಿಯೊಬ್ಬ ವಾಹನ ಸವಾರರು ಗಮನಿಸಬೇಕಾದಂತಹ ವಿಷಯ. ಏಪ್ರಿಲ್ 1ರಿಂದ ಬದಲಾಗುತ್ತಿದೆ ಟೋಲ್ ಗೇಟ್ನ ನಿಯಮ. ಹೌದು ಸ್ನೇಹಿತರೆ, ಊರಿಗೆ ಹೋಗುವಾಗ ಅಥವಾ ಹೈವೇಯಲ್ಲಿ ಪ್ರಯಾಣಿಸುವಾಗ ಟೋಲ್ ಪ್ಲಾಜಾಗಳಲ್ಲಿ ಕ್ಯೂ ನಿಲ್ಲೋದು ಎಲ್ರಿಗೂ ದೊಡ್ಡ ತಲೆನೋವು. ಒಂದ್ ಕಡೆ ಸಮಯ ಹಾಳು, ಇನ್ನೊಂದ್ ಕಡೆ ಪೆಟ್ರೋಲ್ ಅಥವಾ ಡೀಸೆಲ್ ವೇಸ್ಟ್. ಆದ್ರೆ ಇನ್ಮುಂದೆ ಈ ಕಿರಿಕಿರಿ ಇರೋದಿಲ್ಲ ಸ್ನೇಹಿತರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ವಾಹನ ಸವಾರರಿಗೆ ಬಂಪರ್ ಸುದ್ದಿಯೊಂದನ್ನು ನೀಡಿದೆ. ಅಂದ್ರೆ ಮುಂದೆ ಬರುವಂತಹ ಏಪ್ರಿಲ್ 1ರಿಂದ ದೇಶದಾದ್ಯಂತ ಟೋಲ್ ನಿಯಮಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನ ತರ್ತಾ ಇದೆ. ಹಾಗಿದ್ರೆ ಏನಿದು ಹೊಸ GPS ಆಧಾರಿತ ಟೋಲ್ ಅಂತ ಕೇಳೋದಾದ್ರೆ, ಇದುವರೆಗೂ ಟೋಲ್ ಗೇಟ್ ಹತ್ರ ಬಂದಾಗ ಗಾಡಿ ನಿಲ್ಲಿಸಿ ಫಾಸ್ಟ್ ಟ್ಯಾಗ್ ಸ್ಕ್ಯಾನ್ ಆಗೋವರೆಗೂ ಕಾಯಬೇಕಿತ್ತು. ಆದ್ರೆ ಹೊಸ ವ್ಯವಸ್ಥೆಯಲ್ಲಿ ಟೋಲ್ ಪ್ಲಾಜಾಗಳ ಇರೋದಿಲ್ಲ. ಬದಲಾಗಿ ಉಪಗ್ರಹ ಅಂದ್ರೆ ಸ್ಯಾಟಲೈಟ್ ಅಥವಾ GPS ಆಧಾರಿತ ನ್ಯಾವಿಗೇಷನ್ ಸಿಸ್ಟಮ್ನ ಬಳಸಿ ನಿಮ್ಮ ವಾಹನ ಹೆದ್ದಾರಿಯಲ್ಲಿ ಎಷ್ಟು ಕಿಲೋಮೀಟರ್ ಚಲಿಸಿದೆ ಅನ್ನೋದನ್ನ ನಿಖರವಾಗಿ ಲೆಕ್ಕ ಹಾಕುತ್ತೆ. ನೀವು ಪ್ರಯಾಣಿಸಿದ ದೂರಕ್ಕೆ ತಕ್ಕಷ್ಟು ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ಕಟ್ ಆಗುತ್ತೆ. ಇದನ್ನ ಪೇ ಆಸ್ ಯು ಯೂಸ್ ಅಂತ ಕರೀತಾರೆ. ಇದರಿಂದ ಜನಸಾಮಾನ್ಯರ ಹಣವೂ ಕೂಡ ಉಳಿಯುತ್ತೆ. ಹಾಗಿದ್ರೆ ನಿಯಮಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು GPS ಟೋಲ್. ವಾಹನ ನಿಲ್ಲಿಸದೆ ನೀವು ಚಲಿಸಿದಂತಹ ದೂರಕ್ಕೆ ಮಾತ್ರ ಆಟೋಮ್ಯಾಟಿಕ್ ಆಗಿ ಹಣ ಕಟ್ ಆಗತ್ತೆ. ಒಂದು ವಾಹನ ಒಂದು ಟ್ಯಾಗ್. ಒಂದೇ ಫಾಸ್ಟ್ ಟ್ಯಾಗ್ ನ 2 ಅಥವಾ 3 ಕಾರುಗಳಿಗೆ ಬಳಸೋ ಹಾಗಿಲ್ಲ. ಇದರಿಂದ ನೀವು ಬಳಸುವಾಗ ಸಿಕ್ಕಿ ಬಿದ್ರೆ ನಿಮಗೆ ದಂಡ. ಹಾಗೆ KYC ಕಡ್ಡಾಯ. ಫಾಸ್ಟ್ ಟ್ಯಾಗ್ KYC ಅಪ್ಡೇಟ್ ಆಗದೆ ಇದ್ರೆ ನಿಮ್ಮ ಟ್ಯಾಗ್ ಬ್ಲಾಕ್ ಆಗತ್ತೆ. ಹಾಗೆ ಟೋಲ್ ಗೇಟ್ಗಳಲ್ಲಿ ಕ್ಯಾಶ್ ಕೊಡುವಂತಹ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಒಂದು ವೇಳೆ ನಿಮ್ಮ ವಾಹನದಲ್ಲಿ ಫಾಸ್ಟ್ ಟ್ಯಾಗ್ ಇಲ್ಲದೆ ಇದ್ರೆ ಅಥವಾ ಅದರಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇದ್ರೆ ಟೋಲ್ನ ನೀವು ಪ್ರವೇಶಿಸಿದ್ರೆ ಒಂದು ನಿಗದಿತ ಶುಲ್ಕದ ಫಿಕ್ಸ್ಡ್ ಅಮೌಂಟ್ ಇರುತ್ತಲ್ಲ, ಅದರ 2ರಷ್ಟು ಅಂದ್ರೆ ಡಬಲ್ ಪೆನಲ್ಟಿ ನೀವು ಕೊಡಬೇಕಾಗಿ ಬರುತ್ತೆ. ಹಾಗಿದ್ರೆ ಸ್ನೇಹಿತರೆ, ಅನೇಕರು ಫಾಸ್ಟ್ ಟ್ಯಾಗ್ಗಳನ್ನ ರೀಚಾರ್ಜ್ ಮಾಡಿದ್ರು ಬ್ಲಾಕ್ ಲಿಸ್ಟ್ ಆಗಿರ್ತವೆ. ಇದಕ್ಕೆ ಕಾರಣ KYC ಅಪ್ಡೇಟ್ ಆಗದೆ ಇರೋದು. ಏಪ್ರಿಲ್ 1ರಿಂದ ಬರುವ ಮುನ್ನ ನಿಮ್ಮ ಬ್ಯಾಂಕ್ನ ಫಾಸ್ಟ್ ಟ್ಯಾಗ್ ಅಥವಾ ವೆಬ್ಸೈಟ್ಗೆ ಲಾಗಿನ್ ಮಾಡಿ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು RC ಬುಕ್ ಕಾಪಿನ ಅಪ್ಲೋಡ್ ಮಾಡಿ KYCಯನ್ನ ಪೂರ್ಣಗೊಳಿಸಿ. ಅಲ್ಲದೆ ರಸ್ತೆ ಬದಿಯಲ್ಲಿ ಅನಧಿಕೃತವಾಗಿ ಫಾಸ್ಟ್ ಟ್ಯಾಗ್ ಮಾರೋರಿಂದ ದಯವಿಟ್ಟು ನೀವು ಖರೀದಿಯನ್ನ ಮಾಡಬೇಡಿ. ಹಾಗಿದ್ರೆ ಎಲ್ಲಿ ಪಡಿಬೇಕು ಅಂದ್ರೆ ಅಧಿಕೃತ ಬ್ಯಾಂಕ್ ಅಥವಾ ಪೇಟಿಎಂ, ಫೋನ್ ಪೇ ಮೂಲಕನೇ ನೀವು ಪಡೀರಿ. ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.